ಅರಸೀಕೆರೆಯ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಶ್ರೀ ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಕಾಮಗಾರಿಗೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಗುದ್ದಲಿ ಪೂಜೆ ನೆರವೇರಿಸಿದರು. ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸುಮಾರು 5 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಒಂದು ಹೋಗ್ತಕ್ಕಂಥ ಲಕ್ಷಾಂತರ ಭಕ್ತಾದಿಗಳಿಗೆ ಉತ್ತಮವಾಗಿರ್ತಕ್ಕಂಥ ರಸ್ತೆಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸುಮಾರು 5 ಕೋಟಿ ರೂಪಾಯಿಗಳ ಅಂದಾಜಿನ ವೆಚ್ಚದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ರಸ್ತೆಯನ್ನು ಜಾತ್ರೆ ಒಳಗೆ ಈ ರಸ್ತೆಯನ್ನು ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಬಹುದಿನಗಳ ಕನಸಾಗಿದ್ದಂಥ ಈ ಬೆಟ್ಟಕ್ಕೆ ಸಿದ್ಧರ ಈ ಹುಣ್ಣಿಮೆ ದಿವಸ ಏನು ಜನಕ್ಕೆ ನೀರಿಗೆ ತೊಂದರೆ ಆಗಿತ್ತು ಅದನ್ನು ನಿವಾರಣೆ ಮಾಡತಕ್ಕಂಥ ದೃಷ್ಟಿನಲ್ಲಿ ಯಗಚಿ ನದಿಯಿಂದ ಪ್ರತ್ಯೇಕವಾಗಿ 40 ಕೋಟಿ ರೂಪಾಯಿನ ಅಂದಾಜಿನಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಮುಗಿಯುವ ಹಂತಕ್ಕೆ ಬಂದು ಮೊನ್ನೆ ದಿವಸ ಜೇನುಕಲ್ ಸಿದ್ದರ ಬೆಟ್ಟಕ್ಕೆ 2 ಟ್ಯಾಂಕಿಗೆ ನೀರು ತುಂಬಿದೆ. ಇನ್ನು ಸತತವಾಗಿ ನೀರು ಹೆಚ್ಚಿಂದ ಬರುತ್ತೆ. ಕೆಲವರಿಗೆ ಹೆಚ್ಚಿನ ನೀರಿರಲ್ಲ ಭ್ರಮೆ. ಹೆಚ್ಚಿ ಇನ್ನು ಹೇಮಾವತಿ ನದಿ ಬತ್ತಿ ಹೋಗ್ಬೋದು ಹೊರತು ಹೆಚ್ಚಿನಲ್ಲಿ ಎಷ್ಟು ನೀರು ಬರುತ್ತೋ ಅಷ್ಟೂ ನೀರನ್ನು ಯಾವುದೇ ವ್ಯವಸಾಯಕ್ಕೆ ಉಪಯೋಗಿಸೋದಿಲ್ಲ. ಈ ನೀರನ್ನು ಸಂಪೂರ್ಣವಾಗಿ ಬೇಲೂರು ಮತ್ತು ಇಲ್ಲಿಗೆ ಕುಡಿಯೋ ನೀರಿಗೋಸ್ಕರನೇ ಈ ಯೋಜನೆಯನ್ನು ಮಾಡಿಸಿದೆ. ಅದರಿಂದ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಶಾಶ್ವತವಾದಂಥ ನೀರಾವರಿ ಇಲ್ಲಿ ಆಗುತ್ತೆ. ಅದಕ್ಕೋಸ್ಕರಲೇ ಪ್ರತ್ಯೇಕವಾಗಿ ಜೇನುಕಲ್ ಸಿದ್ದರ ಬೆಟ್ಟಕ್ಕೆ ಇವತ್ತು ನೀರನ್ನು 3 ಟ್ಯಾಂಕನ್ನು ಕಟ್ಟಿದ್ದಾರೆ. ಆ 3 ಟ್ಯಾಂಕರಿಗೆ ನೀರು ಮತ್ತು ಮಂಡಳಿಯವರು ಒಳಗಡೆ ಒಂದು ದೊಡ್ಡ ಸಂಪನ್ನು ಕಟ್ಟಿದ್ದಾರೆ. ಆ ಸಂಪನ್ನು ಪ್ರತಿನಿತ್ಯ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಮುಂದೆ ಜೇನುಕಲ್ ಸಿದ್ದರ ದಯೆಯಿಂದ, ನಮ್ಮದೆಲ್ಲ ದಯೆ ಇದೆ, ಜೇನುಕಲ್ ಸಿದ್ದರ ಆಶೀರ್ವಾದದಿಂದ, ಅವರ ಕೃಪಾ ಕಟಾಕ್ಷದಿಂದ ಇವತ್ತು ಆ ನೀರಾವರಿ ಯಾರ್ಯಾರು ಏನೇನು ಅಡಚಣೆ ಮಾಡಿದರು, ಅಲ್ಲಿ ಒಬ್ಬರು ರಾಜಕಾರಣಿಗಳು ಅಡಚಣೆ ಮಾಡಿದರು ಇಲ್ಲಿ ಬರ್ತಕ್ಕಂಥ ನೀರಿಗೆ. ಅಲ್ಲಿ ಆಗಲೇ ಬಂದು 3-4 ವರ್ಷ ಆಗಿರೋದು. ಅವ್ರ ಸ್ವಾರ್ಥಕ್ಕೆ ಎಲ್ಲೋ ಬಳಸಿಕೆ ಬಿಟ್ಟರು, ಅದರಿಂದ ಬರಲಿಕ್ಕಾಗಲಿಲ್ಲ. ಈಗ ಎಕ್ಸ್ಪ್ರೆಸ್ ಎಲ್ಲೂ ಕೊಡ್ದಲೇ ನೇರವಾಗಿ ಇಲ್ಲಿಗೆ ನೀರು ಬರುವಂಥ ರೀತಿಯಲ್ಲಿ ಎಸ್ಟಿಮೇಟನ್ನು ಮಾಡಿ ಈಗಾಗಲೇ ಕೆಲಸ ಆಗಿ ನೀರು ಬಂದಿದೆ. ಇದೊಂದು ಶುಭ ಸೂಚನೆ. ರಸ್ತೆಯಿಂದ ಈಗಾಗಲೇ ಆರ್ಚಿ ಇದರವರೆಗೆ ಮುದ್ನಳ್ಳಿ ಕ್ರಾಸ್ವರೆಗೆ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಅಗಲೀಕರಣ ಮತ್ತು ಡಾಂಬರೀಕರಣದ ರಸ್ತೆ 5 ಕೋಟಿ ರೂಪಾಯಿಗೆ ಮಂಜೂರಾಗಿ ಇವತ್ತು ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.